ಹಲೋ ಎವ್ರಿವನ್. ಇವತ್ತು ಗಿಡ್ ಮಾಡ್ತಾ ಇದ್ದೀವಿ. ನನಗಂತೂ ಮಾಡೋಕ್ಕೆ ಬರಲ್ಲ, ನಮ್ಮ ಆಂಟಿ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಅವರೇ ಬಂದಿದ್ದರು ಮಾಡಿಕೊಡೋಕ್ಕೆ. 1 ಲೀಟ್ರ್ ಹಾಲು ತೊಗೊಂಬಂದಿದ್ದೆ. ಹಸು ಡೆಲಿವರಿ ಆಗುತ್ತಲ್ಲ, ಅದು ಆವಾಗ ಕರಿತಾರೆ. ಹಾಲು ಕರೆದ್ಬಿಟ್ಟು 3 ದಿನ ಏನೋ ಉತ್ತಕ್ಕೆ ಹಾಕ್ತಾರೆ. ಅದಾದಮೇಲೆ ಹಾಲನ್ನ ಅದನ್ನು ನಾವು ಗಿಣ್ಣು ಸ್ವೀಟ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಕೆಲವರು ಸಕ್ಕರೆ ಹಾಕಿ ಆ ಥರ ಮಾಡ್ತಾರೆ. ನಮಗೆಲ್ಲ ಆ ಥರ ಇಷ್ಟ ಆಗೋಲ್ಲ. ನಮಗೆ ಅವಲಕ್ಕಿ, ಅಕ್ಕಿ, ರವೆ ಈ ಥರ ಎಲ್ಲ ಹುರಿದು ಮಾಡ್ತಾರಲ್ಲ, ಅದು ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. 1 ಲೀಟ್ರ್ ಹಾಲು ತೊಗೊಂಡಿದ್ದು. 1 ಲೀಟ್ರ್ ಹಾಲನ್ನ 1-2 ದಿನ ಆಚೆನೇ ಇಡಬೇಕಾಗುತ್ತೆ. ತೊಗೊಂಬಂದು ಬೆಲ್ಲ ಹಾಕ್ಬಿಟ್ಟು ಇಟ್ಬಿಡ್ಬೇಕು ತಟ್ಟೆ ಮುಚ್ಚಿ. ಅದು ಹುಳಿ ಬರಬೇಕಾಗುತ್ತೆ. ಹುಳಿ ಬಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. 1-2 ದಿನ ಸಾಕು, ಅದ್ರ ಮೇಲೆ ಇಡೋಕ್ಕೆ ಹೋಗಬೇಡಿ. ಊರಲ್ಲೆಲ್ಲ ಒಂದೊಂದು ವಾರ ಇಡ್ತಾರೆ. ಇವಾಗ ನಾವು 1 ಲೀಟ್ರ್ ಅಲ್ವಾ, ಹಾಗಾಗಿ 1-2 ದಿನ ಇಟ್ಟಿದ್ದು ಸರಿ ಹೋಗುತ್ತೆ. ಮಜ್ಜಿಗೆಲಿ ಕಡಿಯೋಕ್ಕಾಗಲ್ಲ ಅಂದರೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಸ್ಕೊಂಡು ಸುಮ್ಮನೆ 1-2 ರೌಂಡ್ ಹಾಕ್ಸ್ಕೊಂಡಿದ್ದು ಆಗ್ಬಿಟ್ಟು ಆಮೇಲೆ ತಪ್ಪಲೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬೇಕಷ್ಟೆ. ನೀರು ಹಾಕ್ಲೇಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ಗಟ್ಟಿ ಇತ್ತು ಹಾಲು, ಅಂದ್ಬಿಟ್ಟು ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂಚೂರು ನೀರು ಹಾಕಿದ್ದಷ್ಟೇ ಇದಕ್ಕೆ. ಯಾಕಂದರೆ ನೀರು ಜಾಸ್ತಿ ಹಾಕಿದ್ರೆ 1 ವಾರ 15 ದಿನಕ್ಕೆ ಅಳಿಸೋಗ್ಬಿಡುತ್ತೆ ಇದು. ಹಾಗಾಗಿ ನೀರು ಹಾಕ್ಬಾರ್ದು. ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ, ಸುಮ್ಮನೆ ಅದಕ್ಕೊಂಚೂರು ನೀರು ಹಾಕಿ ಹಿಂಗೆ ಅಲ್ಲಾಡಿಸ್ಬಿಟ್ಟು ಹಾಕೋದಷ್ಟೇ. ಚೆನ್ನಾಗಿ ಚೆನ್ನಾಗಿ ಹಿಟ್ಟಿನ ಕೋಲಲ್ಲಿ ತಿರುಗ್ತಾನೇ ಇರಬೇಕು. ಆಮೇಲೆ ಇನ್ನೊಂದು ಕಡೆ 1/4 kg ಬೆಲ್ಲದ ಪಾಕ ತೆಕ್ಕೊಂಡು ಅದಕ್ಕೆ ಸೋಸಿದ್ದು ಒಂದು 10 ಮಿನಿಟ್ಸ್ ಆಗಬೇಕು. ಹಾಲು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾಗಿ ಒಂಚೂರು ತಿರುಗ್ತಾ ಇರಬೇಕು. ಆಮೇಲೆ ಬೆಲ್ಲದ ಪಾಕ, ಒಂಚೂರು ಬೆಲ್ಲದ ಪಾಕಕ್ಕೆ ಒಂಚೂರು ಶುಂಠಿ ಹಾಕಿದ್ದು ಸೋಸ್ಕೊಂಡು ಹಾಕ್ಬೇಕು. ಯಾಕೆಂದರೆ ಕಲ್ಲುಗಳಿರುತ್ತಲ್ಲ, ಹಾಗಾಗಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಸೋಸ್ಕೊಂಡು ಹಾಕ್ತೀವಿ. ಆಮೇಲೆ ಇದು ಒಂದು ಅರ್ಧ kg ರವೆ ಚೆನ್ನಾಗಿ ಹುರ್ಕೊಬೇಕು. ಫುಲ್ ಕೆಂಪಗಾಗೋ ಥರ ಹುರ್ಕೊಬೇಕು. 1/4 kg ಕಡಲೆ ಬೀಜ, 1/4 kg ಕಡಲೆ, ಒಂದು ಅರ್ಧ kg ಅವಲಕ್ಕಿ, 100 ಗ್ರಾಮ್ 150 ಗ್ರಾಮ್ ಅಕ್ಕಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು. ಕಡಲೆ ಏನು ಹುರ್ಕೊಳಂಗಿಲ್ಲ. ಎಲ್ಲ ಅಕ್ಕಿ, ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ದಪ್ಪಗೆ ಇರಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ತುಂಬ ಪೇಸ್ಟ್ ಪೌಡ್ರ್ ಥರ ಮಾಡ್ಕೊಬಾರ್ದು, ದಪ್ಪಗೆ ಇಟ್ಕೊಬೇಕು. ಇದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ತಿರುಗ್ತಾ ಇರಬೇಕು. ತಪ್ಪಲೆಯಲ್ಲಿ ಹಾಲು ಹಾಕಿರ್ತೀವಲ್ಲ, ಗಿಣ್ಣು ಹಾಲು, ಅದು ಚೆನ್ನಾಗಿ ಇದು ಮಾಡಬೇಕು. ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಕ್ಕೊಬೇಕು. ಸಿಪ್ಪೆ ಎಲ್ಲ ತೆಕ್ಕೊಂಡಾದ್ಮೇಲೆ ಸುಮ್ಮನೆ ದಪ್ಪಗೆ ಇಟ್ಕೊಳೋದು. ಆಮೇಲೆ ಬಿಳಿ ಎಳ್ಳು ಒಂದು ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಬಿಳಿ ಎಳ್ಳು ಹುರ್ಕೊಂಡು ಇದು ಹೆಂಗಾಗಬೇಕಂದ್ರೆ, ಯಾರನ್ನೋ ಒಬ್ಬರು ಇರಲೇಬೇಕು, ಇಲ್ಲಾಂದರೆ ಒಬ್ಬರು ಕೈಲೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಹಾಕಿ ತಿರುಗ್ತೀವಲ್ಲ, ಆ ಥರ ಹಾಕ್ತಾ ಇರಬೇಕು. ಒಬ್ಬರು ತಿರುಗ್ತಾ ಇರಬೇಕು. ಯಾಕೆಂದರೆ ಗಂಟಾಗ್ಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಅಕ್ಕಿ ಹಾಕ್ಬೇಕು ಫಸ್ಟು. ನಾವು ಅಕ್ಕಿ ಹುರ್ಕೊಂಡು ದಪ್ಪಗೆ ರವೆ ಥರ ಇದು ಮಾಡ್ಕೊಂಡಿದ್ದು. ಹಾಗಾಗಿ ಅಕ್ಕಿ ಬೇಯಬೇಕಲ್ಲ, ಒಂದು 10 ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ. ಯಾಕಂದರೆ ಹುರ್ಕೊಂಡು ಇರ್ತೀವಿ, ರವೆ ಥರ ದಪ್ಪಗೆ ಪೌಡ್ರು ಬೇರೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ತಪ್ಪಲೆಯಲ್ಲಿ ಹಾಕಿದ ತಕ್ಷಣ ಹಿಂಗಾಗುತ್ತೆ. ಚೆನ್ನಾಗಿ ತಿರುಗ್ತಾ ಇರಬೇಕು ಅಕ್ಕಿ ಹಾಕ್ಬಿಟ್ಟು. ಆಮೇಲೆ ಕಾಯಿ ತುರ್ಕೊಂಡಿದ್ದು 2 ಕಾಯಿ ಬೇಕು 1 ಲೀಟ್ರ್ ಹಾಲಿಗೆ. ಚೆನ್ನಾಗಿ ತುರಿದ್ಬಿಟ್ಟು ಕಾಯಿನೂ ಅಕ್ಕಿ ಜೊತೆಗೆ ಹಾಕ್ಬಿಡ್ಬೇಕು. ಯಾಕೆಂದರೆ ಲಾಸ್ಟಲ್ಲಿ ಹಾಕಿದ್ರೆ ಅಳಿಸೋಗ್ಬಿಡುತ್ತೆ ಒಂದೇ ದಿನ ಅಷ್ಟೇ, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕಾಗುತ್ತೆ. ಈ ಥರ ಫಸ್ಟೇ ಹಾಕೋದ್ರಿಂದ ಚೆನ್ನಾಗಿ ಇದಾಗಿರುತ್ತೆ, ಬೆಲ್ಲದ ಪಾಕದಲ್ಲಿ ಇದಾಗಿರುತ್ತೆ. ಹಾಗಾಗಿ ಅಕ್ಕಿ ಮತ್ತು ಕಾಯಿ ಹಾಕ್ಬಿಟ್ಟು ಬಿಟ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಹುರ್ಗಡ್ಲೆ, ಕಡಲೆ ಎಲ್ಲ ಹಾಕಿ ರವೆ ಹಾಕಿ ಚೆನ್ನಾಗಿ ತಿರುಗ್ತೀವಿ. ಆಮೇಲೆ ಲಾಸ್ಟಲ್ಲಿ ಅವಲಕ್ಕಿ, ಕೆಲವರು ಅವಲಕ್ಕಿ ತೊಳೆದು ಹಾಕ್ತಾರೆ. ಇಲ್ಲೇನು ನಾವೇನು ತೊಳೆದು ಹಾಕಿರಲಿಲ್ಲ, ಹಂಗೆ ಹಾಕಿದ್ದು. ಹಂಗೆ ಹಾಕಬೇಕಂತೆ, ಚೆನ್ನಾಗಿರುತ್ತೆ. ತೊಳೆದು ಹಾಕ್ಬಿಟ್ರೆ ಅಳಿಸೋಗ್ಬಿಡುತ್ತೆ, ಒಂದೇ ದಿನದಲ್ಲಿರುತ್ತೆ. ಹಾಗಾಗಿ ಅವಲಕ್ಕಿನ ಹಾಗೆ ಹಾಕಿದ್ದು. ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿದ್ದು ಅವಲಕ್ಕಿನ ಚೆನ್ನಾಗಿ ಮುದ್ದೆ ಥರ ತಿರುಗ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಟ್ಟು, ಆಮೇಲೆ ಮತ್ತೆ ಮುದ್ದೆ ತಿರುಗ್ತೀವಲ್ಲ ಕೆಳಗಡೆ ಇಟ್ಕೊಂಡು, ಆ ಥರ ಚೆನ್ನಾಗಿ ತಿರುಗಬೇಕಾಗುತ್ತೆ. ಚೆನ್ನಾಗಿ ತಿರುವಾದ್ಮೇಲೆ ಒಂದು 20-30 ಮಿನಿಟ್ಸ್ ಆಗುತ್ತೆ ಇದು ಮುಗಿಯೋ ಅಷ್ಟೊತ್ತಿಗೆ. ನೋಡಿ, ಆ ಥರ ಚೆನ್ನಾಗಿ ತಿರುಗಬೇಕು. ಸಕ್ಕತ್ತಾಗಿರುತ್ತೆ ಮಾತ್ರ, ಟೇಸ್ಟ್ ಮಾತ್ರ. ಒಂಚೂರು ಎಳ್ಳು ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು, ಆಪ್ಷನಲ್ಲಿ. ಎಳ್ಳು ಹಾಕ್ಲೇಬೇಕಂತ ಏನಿಲ್ಲ. ನಾವು ಒಂದು ರವೆ ಸ್ವಲ್ಪ ಹುರ್ದು ಜಾಸ್ತಿ ಎತ್ತಿಟ್ಕೊಂಡಿರಿ. ಯಾಕಂದರೆ ಲಾಸ್ಟ್ ತೆಳ್ಳಗಾಗ್ಬಿಡುತ್ತೆ. ನಮ್ಗೆ ಇವಾಗ ತೆಳ್ಳ ಅನಿಸ್ತು ಸ್ವಲ್ಪ, ಹಾಗಾಗಿ ನಾವು ರವೆ ಮತ್ತು ಅವಲಕ್ಕಿ ಹಾಕ್ಬಿಟ್ಟು ಮತ್ತೆ ತಿರುವಿ ಬೇಯಿಸ್ದು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು. ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ. ಆಮೇಲೆ ಡ್ರೈ ಆದಮೇಲೆ ಗಟ್ಟಿ ಆಗುತ್ತೆ, ಅದು ತುಂಬ ತೆಳ್ಳಗಿರಬಾರ್ದು. ಹಾಗಾಗಿ
ಮತ್ತು ನಾವು ಅವಲಕ್ಕಿ ಮತ್ತು ರವೆ ಹಾಕಿದ್ದು ಇದಕ್ಕೆ. ಇದು ಕೆಲವ್ರು ಯಾವ ಥರ ಮಾಡ್ತಾರೆ ಅಂದರೆ ಗಿಣ್ಣ ಹಾಲನ್ನ ತಂದುಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಕಾಯಿಸ್ಬಿಟ್ಟು ಇವಾಗ ನಾವು ತಿರುವ್ತೀವಲ್ಲ ತಪ್ಪಲೆಯಲ್ಲಿ ಹಾಕಿ ಆ ಥರ ತಿರ್ಬಿಟ್ಟು ಸಕ್ಕರೆ ಹಾಕ್ತಾರೆ, ಇಲ್ಲ ಬೆಲ್ಲ ಹಾಕ್ತಾರೆ. ಬೆಲ್ಲ ಹಾಕ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಟ್ಟು ಕೇಕ್ ಥರ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕೇಕ್ ಥರ ಕುಯ್ತಾರೆ. ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ, ನಮಗೇನೋ ತಿನ್ನೋಕೆ ಒಂಥರ ಅನಿಸುತ್ತೆ. ಕೆಲವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ. ನಮಗೆ ಈ ಥರನೇ ಇಷ್ಟ, ಯಾಕಂದರೆ ಹಳ್ಳಿ ಸೈಡಲ್ಲೆಲ್ಲ ನಾವು ಹಿಂಗೆ ಮಾಡ್ತಿದ್ದಿದ್ದು. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ತಟ್ಟೆಗೆ ತುಂಬಿಟ್ಟು ಕೇಕ್ ಥರ ಒಂದು ಪೀಸ್ ಸ್ವೀಟ್ ಥರ ಕಟ್ ಮಾಡಿಬಿಟ್ರೆ ಅನ್ನ ಬಂದಿರೋರಿಗೆ ಅಥವಾ ಯಾರಿಗಾನ ಕೊಡೋರಿಗೆ ಚೆನ್ನಾಗಿರುತ್ತೆ. ಒಂದೊಂದು ಪೀಸ್ ಕೊಡ್ಬೋದು. ಓಕೆ, ಬಾಯ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಈ ಥರ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್.